ಹಲೋ ಫ್ರೆಂಡ್ಸ್, ಮಿಶ್ರತಳಿ ಹಸುವಿಗೆ ಹೋಲಿಸಿದರೆ ಹಾಲಿನ ಪ್ರಮಾಣ ಕಡಿಮೆ ಇದ್ದರೂ ಎಮ್ಮೆ ಅಧಿಕ ಲಾಭ ತರುತ್ತೆ. ಎಮ್ಮೆ ಅಧಿಕ ಕೊಬ್ಬಿನಂಶದ ಹಾಲು ಅನೇಕರ ಜೀವನವನ್ನೇ ಬದಲಾಯಿಸಿರುವ ಉದಾಹರಣೆಗಳಿವೆ ಗೊತ್ತೇ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಹೈನುಗಾರರಿಗೆ ಲಾಭ ತರುವ ಎಮ್ಮೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ವಿಶ್ವದಲ್ಲಿ ಸುಮಾರು 190 ಮಿಲಿಯನ್ ಎಮ್ಮೆಗಳಿದ್ದು ಅವುಗಳಲ್ಲಿ 56% ಅಂದರೆ 110 ಮಿಲಿಯನ್ ಎಮ್ಮೆಗಳು ಭಾರತದಲ್ಲಿಯೇ ಇವೆ. ಎಮ್ಮೆಗಳ ಮೂಲ ಸ್ಥಾನ ಸಿಂಧು ಮತ್ತು ಗಂಗಾ ನದಿಯ ಪ್ರದೇಶಗಳು. ನಂತರ ಅವು ಏಷ್ಯಾದ ಎಲ್ಲ ಕಡೆ ವ್ಯಾಪಿಸಿದವು. ಸುಮಾರು 5,000 ವರ್ಷಗಳ ಕೆಳಗೆ ಸಿಂಧು ಕಣಿವೆಯಲ್ಲಿ ಎಮ್ಮೆಗಳನ್ನು ಸಾಕಲಾಗುತ್ತಿತ್ತು ಅನ್ನೋದಕ್ಕೆ ಪುರಾವೆಗಳಿವೆ. ನಮ್ಮ ದೇಶದ ಎಮ್ಮೆಗಳು ಕೇವಲ ಪ್ರಾಣಿಗಳಲ್ಲ, ಅವು ಹೈನುಗಾರರ ಆರ್ಥಿಕ ಬೆನ್ನೆಲುಬು, ನಮ್ಮ ಕೃಷಿ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು. ಎಮ್ಮೆ ಕೃಷಿ ತ್ಯಾಜ್ಯವನ್ನು ತಿಂದು ಉತ್ಕೃಷ್ಟವಾದ ಹಾಲು ಕೊಡುತ್ತೆ. ಎತ್ತುಗಳಂತೆ ಮಿಶ್ರತಳಿ ಹಸುಗಳಂತೆ ಎಮ್ಮೆ ಮೇವನ್ನು ಆರಿಸಿಕೊಂಡು ತಿನ್ನೋದಿಲ್ಲ, ಹಾಕಿದ ಎಲ್ಲ ನಿಕೃಷ್ಟ ಮೇವನ್ನು ತಿನ್ನುತ್ತೆ. ಜಾನುವಾರುಗಳು ಸೆಲ್ಯುಲೋಸ್ ಪ್ರಧಾನವಾಗಿರುವ ಮೇವನ್ನು ಜೀರ್ಣಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಹಸುವಿನ ಹೊಟ್ಟೆಯ ರಹಸ್ಯ, ಹುಲ್ಲು ಹೇಗೆ ಜೀರ್ಣವಾಗಿ ಹಾಲಾಗುತ್ತದೆ ಎನ್ನುವ ವಿಡಿಯೋದಲ್ಲಿ ನೋಡಿದ್ದೇವೆ. ಅದರ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ. ಅಕಸ್ಮಾತ್ ನೀವು ನೋಡಿರದಿದ್ದರೆ ದಯವಿಟ್ಟು ನೋಡಿಕೊಂಡು ಬನ್ನಿ. ಎಮ್ಮೆಯ ರೂಮೆನ್ನಲ್ಲಿ ಸೆಲ್ಯುಲೋಸ್ ಜೀರ್ಣಿಸುವ ಸೂಕ್ಷ್ಮಾಣುಗಳ ಸಂಖ್ಯೆ ಅಧಿಕವಾಗಿರೋದರಿಂದ ಮೇವು 5-8% ಹೆಚ್ಚು ಪರಿಣಾಮಕಾರಿಯಾಗಿ ಜೀರ್ಣವಾಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. 2024-25ನೇ ಸಾಲಿನಲ್ಲಿ 247.87 ಮಿಲಿಯನ್ ಟನ್ ಹಾಲು ಉತ್ಪಾದಿಸಿರುವ ಭಾರತ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಇದರಲ್ಲಿ 43.6% ಪಾಲು ಎಮ್ಮೆಗಳದ್ದು. ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಎಮ್ಮೆಗಳನ್ನು ಹೊಂದಿರುವ ದೇಶ. ಎಮ್ಮೆಗಳಲ್ಲಿ 2 ವಿಧ: ಜೋಗು ಪ್ರದೇಶದ ಎಮ್ಮೆಗಳು ಸ್ವ್ಯಾಂಪ್ ಬಫೆಲೋಸ್ ಮತ್ತು ನದಿಯ ಎಮ್ಮೆಗಳು ರಿವರ್ ಬಫೆಲೋಸ್. ಈ ಸ್ವ್ಯಾಂಪ್ ಬಫೆಲೋಸ್ ಸೌತ್ ಈಸ್ಟ್ ಏಷ್ಯಾ ಮುಖ್ಯ ಭೂಮಿಯಲ್ಲಿ ಅಂದರೆ ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಮಲೇಷಿಯಾ ಭಾಗದಲ್ಲಿ ಬೆಳೆದು ಬಂದಿವೆ. ಜೋಗು ಪ್ರದೇಶದ ಎಮ್ಮೆಗಳನ್ನು ಮುಖ್ಯವಾಗಿ ವ್ಯವಸಾಯದ ಕೆಲಸಗಳಿಗೆ ಉಪಯೋಗಿಸಲಾಗ್ತದೆ. ಇವುಗಳಲ್ಲಿ ಬೆನ್ನ ಮೇಲೆ ಎದೆಯ ಭಾಗದವರೆಗೂ ಎದ್ದು ಕಾಣುವಂಥ ಏಣು ಇದೆ. ಇವುಗಳದು ದೃಢವಾದ ಮೈಕಟ್ಟು, ದೊಡ್ಡ ಹೊಟ್ಟೆ, ಚಪ್ಪಟೆಯಾದ ಹಣೆ, ಎದ್ದು ಕಾಣುವಂಥ ಕಣ್ಣುಗಳಿರುವ ಚಿಕ್ಕ ಮುಖ. 300-400 kg ತೂಗುವ ಇವುಗಳ ಬಣ್ಣ ಬೂದು, ಕಡುಬೂದು, ಕೆಲವೊಮ್ಮೆ ನೀಲಿ ಮಿಶ್ರಿತ ಕಪ್ಪು. ಕೊಂಬುಗಳು ಹಿಂದಕ್ಕೆ ಬಾಗಿರುತ್ತವೆ. ವ್ಯವಸಾಯದ ಜೊತೆಗೆ ಗಾಡಿ ಎಳೆಯೋದಕ್ಕೂ ಕೂಡ ಇವುಗಳನ್ನು ಉಪಯೋಗಿಸಲಾಗ್ತದೆ. ತಮ್ಮ ದೇಹ ತೂಕದ 3 ಪಟ್ಟು ಲೋಡನ್ನು ಸತತವಾಗಿ 3 ಗಂಟೆಗಳ ಕಾಲ ಜೋಗು ಪ್ರದೇಶದ ಎಮ್ಮೆಗಳು ಎಳೆಯಬಲ್ಲವು. ಆದರೆ ಇವುಗಳ ಹಾಲಿನ ಇಳುವರಿ ತುಂಬ ಕಡಿಮೆ. ನದಿ ಎಮ್ಮೆಗಳು ರಿವರ್ ಬಫೆಲೋಸ್ ಇವು ಸ್ವಾದಿಷ್ಟವಾದ ಹಾಲು ಕರೆಯುವಂಥ ಎಮ್ಮೆಗಳು. ಎಮ್ಮೆಯ ಹಾಲಿನಲ್ಲಿ ಕೊಬ್ಬಿನಂಶ 6-8% ಇರೋದರಿಂದ ಎಮ್ಮೆ ಹಾಲು ಬೆಣ್ಣೆ, ತುಪ್ಪ, ಪನ್ನೀರು, ಸಿಹಿ ತಿಂಡಿಗಳನ್ನು ಮತ್ತು ಹಾಗೆ ಇತರೆ ಡೈರಿ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಉತ್ಕೃಷ್ಟವಾಗಿದೆ. ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಎಮ್ಮೆಗಳ 22 ತಳಿಗಳನ್ನು ಪಟ್ಟಿ ಮಾಡಿದ್ದು ಅವುಗಳಲ್ಲಿ ಮುಖ್ಯವಾದವುಗಳು ಎಂದರೆ ಹರಿಯಾಣದ ಮುರ್ರಾ, ಪಂಜಾಬಿನ ನೀಲಿ ರಾವಿ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಬಡಾವರಿ, ಗುಜರಾತಿನ ಮೇಹಾಸನ, ಸೂರ್ತಿ ಮತ್ತು ಜಾಫರ್ಬಾದಿ, ಮಹಾರಾಷ್ಟ್ರದ ನಾಗಪುರಿ, ಪಂಡರಾಪುರಿ ಮತ್ತು ಮರಾಠವಾಡಿ, ತಮಿಳುನಾಡಿನ ತೋಡ. ಮಿಶ್ರತಳಿ ಹಸುಗಳ ಹೆಚ್ಚಿದ ನಿರ್ವಹಣೆ ಹಾಗೂ ವೈದ್ಯಕೀಯ ವೆಚ್ಚ, ಕೆಲವು ಬಾರಿ ಎಷ್ಟೇ ಚೆನ್ನಾಗಿ ಮೇಯಿಸಿದರೂ ಸುಧಾರಿಸಿದ ಹಾಲಿನ ಕೊಬ್ಬಿನಂಶದಿಂದ ಬೇಸತ್ತ ಅನೇಕ ರೈತರು ಇಂದು ಎಮ್ಮೆ ಸಾಕಾಣೆಯ ಕಡೆಗೆ ಒಲವು ತೋರ್ತಾ ಇದ್ದಾರೆ. ಎಮ್ಮೆಗಳು ಮಿಶ್ರತಳಿ ಹಸುಗಳಿಗಿಂತ ಕಡಿಮೆ ಹಾಲು ಕೊಟ್ಟರೂ ಹಾಲಿನಲ್ಲಿ ಕೊಬ್ಬಿನಂಶ ಹೆಚ್ಚಾಗಿರೋದರಿಂದ ಹಾಗೂ ಹಾಲಿನ ಉತ್ಪಾದನಾ ವೆಚ್ಚ ಕಡಿಮೆ ಇರೋದರಿಂದ ಲಾಭ ತಂದು ಕೊಡುತ್ತವೆ. ಮೇಲ್ನೋಟಕ್ಕೆ ತುಂಬ ಸದೃಢವೆಂದು ಕಂಡುಬಂದು ಇವುಗಳಿಗೆ ಹೆಚ್ಚು ಬಿಸಿಲನ್ನು ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ. ಎಮ್ಮೆಗಳ ಕಪ್ಪು ಚರ್ಮ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತೆ. ಚರ್ಮದ ಕೆಳಗೆ ಕೊಬ್ಬಿನ ಪದರ ಇರೋದರಿಂದ ಹಾಗೂ ಹೆಚ್ಚಿನ ಬೆವರು ಗ್ರಂಥಿಗಳು ಇಲ್ಲದೇ ಇರೋದರಿಂದ ಬಿಸಿಲು ಹೆಚ್ಚಾದರೆ ನೀರಿನಲ್ಲಿ ಇಳಿಯೋದಕ್ಕೆ ಇಚ್ಛಿಸ್ತವೆ. ಗಳಲೆ ರೋಗ ಬಂದರೆ ಇವುಗಳಲ್ಲಿ ಪ್ರಾಣಹಾನಿ ಹೆಚ್ಚು. ಕೆಲವು ಎಮ್ಮೆಗಳು ಬೆದೆಯ ಚಿಹ್ನೆಗಳನ್ನು ಸ್ಪಷ್ಟವಾಗಿ ತೋರದೇ ಇರೋದರಿಂದ ಕೃತಕ ಗರ್ಭಧಾರಣೆ ಸಮಯ ನಿರ್ಧರಿಸೋದು ಕಷ್ಟ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸದಿದ್ದರೆ ಗರ್ಭ ಧರಿಸೋದು ಕೆಲವು ವೇಳೆ ತಡ ಆಗುತ್ತೆ. ಆದರೂ ಎಮ್ಮೆಗಳ ನಿರ್ವಹಣಾ ವೆಚ್ಚ ಕಡಿಮೆ ಇರೋದರಿಂದ ಲಸಿಕೆಗಳನ್ನು ಹಾಕಿಸಿಕೊಂಡು ಬೆದೆಯ ಚಿಹ್ನೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಬ್ರೀಡ್ ಮಾಡಿದರೆ ಎಮ್ಮೆಗಳು ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತವೆ. ದುರಂತ ಅಂದರೆ ಎಮ್ಮೆ ತಳಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಎಷ್ಟೋ ಬಾರಿ ಹಾಲು ಕರೆಯೋದನ್ನು ನಿಲ್ಲಿಸಿದ ಮೇಲೆ ಅವುಗಳು ಮತ್ತೆ ಗರ್ಭ ಧರಿಸಿ ಹಾಲು ಕೊಡುವವರೆಗೂ ಕಾಯುವ ತಾಳ್ಮೆ ಇಲ್ಲದ ಕೆಲವರು ಅವುಗಳನ್ನು ವಧಾಸ್ಥಾನಕ್ಕೆ ಅಡ್ತಾ ಇದ್ದಾರೆ. ಹಾಗೆ ನೋಡಿದರೆ ನಾವು ಎಮ್ಮೆಗಳ ಪೂರ್ಣ ಕ್ಷಮತೆಯ ಲಾಭವನ್ನು ಪಡೆದುಕೊಂಡಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಎಮ್ಮೆಗಳ ಉತ್ಕೃಷ್ಟ ತಳಿಗಳು ಅಳಿವಿನಂಚಿಗೆ ಹೋಗೋದನ್ನು ತಪ್ಪಿಸಿ ನಮ್ಮ ಹೆಮ್ಮೆಯ ಎಮ್ಮೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಇದು ನಮ್ಮ ಹೆಮ್ಮೆಯ ಎಮ್ಮೆಗಳ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.